ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಪ್ರಕರಣ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ವಕೀಲ ಹುಸೇನ್ ದೂರು ಕೊಟ್ಟಿದ್ದಾರೆ. ಡಿಜಿಐಜಿಪಿ ನಗರ ಪೊಲೀಸ್ ಆಯುಕ್ತ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಕೆ ಆಗಿದೆ. ಏನಂತ ದೂರು ಕೊಟ್ಟಿದ್ದಾರೆ ಅಂತಂದ್ರೆ ಎಫ್ಐಆರ್ ಆಗಿ 2 ದಿನ ಆಗಿದೆ. ಆದ್ರೂ ಇಲ್ಲಿವರೆಗೂ ಶಾಸಕರ ಬಂಧನ ಅನ್ನೋದು ಮಾತ್ರ ಆಗಿಲ್ಲ. ಈ ಕೂಡಲೇನೆ A1 ಜಗದೀಶ್, A5 ಭೈರತಿ ಬಸವರಾಜ್, ಮೊದಲ ಆರೋಪಿ ಜಗದೀಶ್, 5ನೇ ಆರೋಪಿ ಭೈರತಿ ಬಸವರಾಜ್ ಎಫ್ಐಆರ್ ಪ್ರಕಾರ ಇವ್ರುಗಳನ್ನ ಅರೆಸ್ಟ್ ಮಾಡಬೇಕು. ಯಾಕೆ ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ ಅಂತ ಅವರು ಪ್ರಶ್ನಿಸ್ತಾ ಇದ್ದಾರೆ. ಪೊಲೀಸರು ರಾಜಕೀಯ ಒತ್ತಡದಲ್ಲಿ ಇದ್ದಾರಾ? ರಾಜಕೀಯ ಒತ್ತಡಕ್ಕೆ ಮಣಿಯಬಾರದು ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ಉಲ್ಲೇಖಿಸ್ತಾ ಇದ್ದಾರೆ. ಕೊಲೆಯಾದ ವ್ಯಕ್ತಿ ಈ ಹಿಂದೆ ಲ್ಯಾಂಡ್ ವಿಚಾರವಾಗಿ ಕಮಿಷನರ್ಗೆ ದೂರು ಕೊಟ್ಟಿದ್ದ. ಭಾರತಿ ನಗರದಲ್ಲಿ ಎಫ್ಐಆರ್ ಆಗಿದ್ರೂ ಕೂಡ ಕ್ರಮ ಮಾತ್ರ ಆಗಿರಲಿಲ್ಲ. ದೂರುದಾರರ ಕುಟುಂಬಕ್ಕೆ ಪೊಲೀಸರು ಈಗ ಸೂಕ್ತ ಭದ್ರತೆಯನ್ನ ಕೊಡಲೇಬೇಕು. ಕೊಲೆಯಾದ ವ್ಯಕ್ತಿಯ ತಾಯಿಗೂ ಕೂಡ ರಾಜಕೀಯ ಒತ್ತಡವನ್ನ ಹಾಕಲಾಗ್ತಾ ಇದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ತನಿಖೆಯನ್ನ ಸ್ವತಃ ಕಮಿಷನರ್ ಸೀಮಂತ್ ಕುಮಾರ್ ನೇತೃತ್ವದಲ್ಲೇ ನಡೆಸಬೇಕು. ಶಾಸಕರನ್ನ ಕೂಡಲೇ ಬಂಧಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಇದೀಗ ದೂರನ್ನ ನೀಡಲಾಗಿದೆ. ಸಾಮಾನ್ಯವಾಗಿ ಕೆಲವು ಪ್ರಕರಣಗಳಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೇನೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ಈ ಪ್ರಕರಣದಲ್ಲಿ A1, A5 ಬಿಟ್ಟು ಇನ್ನುಳಿದವ್ರನ್ನೆಲ್ಲರನ್ನು ಅರೆಸ್ಟ್ ಮಾಡಿ ಆಗಿದೆ. ಆದ್ರೆ ಯಾಕೆ A1ನ A5ನ ಮಾಡಿಲ್ಲ ಅನ್ನೋದು ಪ್ರಶ್ನೆ. A1 ಕಾಣಿಸ್ಕೊಳ್ತಿಲ್ಲ, ನಾಪತ್ತೆ ಆಗಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. A5 ಇಲ್ಲೇ ಓಡಾಡ್ಕೊಂಡಿದ್ರು ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋದನ್ನ ವಕೀಲರು ಪ್ರಶ್ನಿಸ್ತಾ ಇರೋದು. ಪೊಲೀಸರ ಮೇಲೆ ರಾಜಕೀಯ ಒತ್ತಡ ಏನಾದರೂ ಇದೆಯಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ A5 ಭೈರತಿ ಬಸವರಾಜ್ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಈ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಅವರು ಕೋರ್ಟ್ ಮೆಟ್ಟಿಲೇರಿದ್ದು. ಜೊತೆಗೆ ಈ ಪ್ರಕರಣದಲ್ಲಿ ನನ್ನದು ಏನು ಪಾತ್ರ ಇಲ್ಲ, ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಈಗೇನು A1 ಅಂತೆಲ್ಲ ಹೇಳ್ತಾ ಇದ್ದಾರೆ, ಅಥವಾ ಕೊಲೆ ಆದಂಥ ವ್ಯಕ್ತಿ ಅಂತ ಏನು ಹೇಳ್ತಿದ್ದಾರೆ, ಇವರೆಲ್ಲ ನಂಗೆ ಗೊತ್ತೇ ಇಲ್ಲ ಯಾರು ಅಂತ ಹೇಳ್ತಾ ಇದ್ದಾರೆ. ಆದರೆ ಈ A1 ಜೊತೆಗೆ ಭೈರತಿ ಬಸವರಾಜ್ ಅವರು ಕುಂಭಮೇಳಕ್ಕೆ ಹೋಗಿರುವಂಥ ಫೋಟೋ ವೈರಲ್ ಆಗ್ತಾ ಇದೆ. ಪರಿಚಯವೇ ಇಲ್ಲ ಅಂದ ಮೇಲೆ ಕುಂಭಮೇಳದಲ್ಲಿ ಹೆಂಗೆ ಫೋಟೋ ತೆಗೆಸ್ಕೊಂಡ್ರು ಅನ್ನೋದನ್ನ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಹಾಗಾಗಿ ಸಾಮಾನ್ಯರಾಗಿದ್ರೆ ಇಷ್ಟೊತ್ತಿಗೆ ಎಫ್ಐಆರ್ ಆಗಿದೆ ಅಂತ ಅರೆಸ್ಟ್ ಮಾಡಿರ್ತಿದ್ರಿ, ಆದರೆ ಇಲ್ಲಿ ಪ್ರಭಾವಿ ವ್ಯಕ್ತಿ ಅಂತ ಮಾಡಿಲ್ವಾ ಅನ್ನೋದನ್ನು ಪ್ರಶ್ನಿಸಲಾಗ್ತಾ ಇದೆ. ಅಂದ್ರೆ ಶಿವಪ್ರಕಾಶ್ ಮರ್ಡರ್ ಆಗಿದೆಲ್ಲ, ಅದು ವಿಚಾರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಕಂಪ್ಲೇಂಟು ಭೈರತಿ ಬಸವರಾಜ್ ಮೇಲೆ ಆಕ್ಷನ್ ತಗೊಂಡು ಮತ್ತೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅಂತ ಕೊಟ್ಟಿದ್ದೀನಿ. ಯಾಕೆಂದ್ರೆ ನೋಡಿ, ಶಿವಪ್ರಕಾಶ್ ಅವರು ಆಗ್ಲೇ ಸುಮಾರು ಅಪೀಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಭಾರತಿ ನಗರ ಸ್ಟೇಷನ್ ಆಗಲಿ ಮತ್ತೆ ಕಮಿಷನರ್ಗೆ ಎಲ್ಲ ಕಂಪ್ಲೇಂಟ್ ಇದನ್ನ ಕೊಟ್ಟಿದ್ದಾರೆ, ಅಪೀಲ್ ಕೊಟ್ಟಿದ್ದಾರೆ. ನನಗೆ ಪೊಲೀಸ್ ಪ್ರೊಟೆಕ್ಷನ್ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ದಾರೆ. ಹೇಳ್ಮೇಲೇನೋ ಬಟ್ ಪೊಲೀಸ್ ನೆಗ್ಲಿಜೆನ್ಸ್, ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿಲ್ಲ. ಅದರಿಂದ ಇವತ್ತು ಸಾವಾಗಿದೆ ಅವ್ರದ್ದು. ಈಗ ಅದರಿಂದ ಸುಮಾರು ಅವರು ಈ ಹಿಂಬಾಗಿ ಕೈವಾಡ, ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಕೈವಾಡ ಇದೆ. ಮತ್ತೆ ನೋಡಿ, ಈಗ ಪೊಲಿಟಿಷಿಯನ್ ಅಂತ ಅದಕ್ಕೆ ಅರೆಸ್ಟ್ ಮಾಡ್ತಾ ಇಲ್ಲ ಇವ್ರಿಗೆ. ನಾನು ಕೇಳ್ತಾ ಇರೋದು ಪ್ರಶ್ನೆ, ಯಾಕೆ ಈಗ ಇವ್ರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ? ಈಗ ನಾವು ನಮ್ಮ ನಾರ್ಮಲ್ ಪಬ್ಲಿಕ್ ಇದ್ರೆ ಇಮಿಡಿಯೇಟ್ ಪೊಲೀಸ್ ಚಿಕ್ಕ ಪುಟ್ಟ ಕೇಸ್ ಅರೆಸ್ಟ್ ಮಾಡಿಬಿಡ್ತಾರೆ. ಇವ್ರು ಯಾಕೆ ಸಿಟ್ಟಿಂಗ್ MLA ಅದಕ್ಕೆ ಅರೆಸ್ಟ್ ಮಾಡ್ತಾ ಇಲ್ಲ? ನೋಟಿಸ್ ಕಳಿಸ್ಬೇಕು, ಬೇಕಾಗಿಲ್ಲ ಸರ್. ಇದು ಹೀನಿಯಸ್ ಕ್ರೈಮ್, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡುವುದು ಇವರಿಗೆ. ಬಟ್ ಪೊಲೀಸರು ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ, ಡಿಲೇ ಮಾಡ್ತಾ ಇದ್ದಾರೆ. ಇದು ಬೆಟರ್ ನೋನ್ ಟು ಪೊಲೀಸವ್ರಿಗೆ ಯಾಕೆ ಮಾಡ್ತಾ ಇಲ್ಲ ಅಂತ. ಬೇಕಂತೂ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಗೊತ್ತಾಗ್ತಿಲ್ಲ. ಅದರಿಂದ ನಾನು ಈ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಮಿಷನರ್ ಸಾಹೇಬರು ಇಮಿಡಿಯೇಟ್ ಅವರೇ ಇನ್ವಾಲ್ವ್ ಆಗಿ ಇದನ್ನ ತನಿಖೆ ಮಾಡಬೇಕು, ಪರ್ಸನಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಸರ್ ಈ ಕೇಸಲ್ಲಿ. ಯಾವ ವಿಷಯಕ್ಕೆ ಮರ್ಡರ್ ಆಗಿದೆ ಅಂತ ಹೇಳ್ತೀವಿ ಸರ್? ಈ ವಿಷಯ ಅವ್ರದ್ದು ಹೆಂಗ್ ಕಾಣಿಸ್ತಿದೆ ನಿಮಗೆ ಸರ್? ಅವರು ಆಗ್ಲೇ ಮೊದಲು ಕಂಪ್ಲೇಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸರ್. ಏನು ವಿಚಾರ ಅಂದ್ರೆ ಲ್ಯಾಂಡ್ ಡಿಸ್ಪ್ಯೂಟ್ ಇದೆ. ಲ್ಯಾಂಡ್ ಗ್ರಾಬಿಂಗ್ ಕೇಸ್ದು ಮೊದಲು ಅವ್ರಿಗೆ ಫೈಲ್ ಮಾಡಿದ್ದಾರೆ ಶಿವಪ್ರಕಾಶ್ ಅವರು. ನನ್ನ ಇದು ಲ್ಯಾಂಡ್ಗೆ ಬಂದು ಇವರು ಆಕ್ಯುಪೈ ಮಾಡೋಕ್ಕೆಲ್ಲ ಬರ್ತಾ ಇದ್ದಾರೆ ಅಂತ. ಅದೇ ಕೇಸಲ್ಲಿ ಇವ್ರಿಗೆ ಮರ್ಡರ್ ಆಗಿರೋದು, ಲ್ಯಾಂಡ್ ವಿಚಾರದಲ್ಲಿ ಮರ್ಡರ್ ಆಗಿರೋದು, ಬೇರೆ ಯಾವುದಿಲ್ಲ. ಆಮೇಲೆ ಇವ್ರ ತಾಯಿಗೇನು ಜೀವ ಬೆದರಿಕೆ ಇದೆ. ಮೊನ್ನೆ ಬಂದು ಕಂಪ್ಲೇಂಟ್ ಕೊಟ್ಟರು, ಮತ್ತೆ ಅವ್ರು ದಬಾವ್ ಬರ್ತಾ ಇದೆ, ಇಲ್ಲ ಪೊಲಿಟಿಷಿಯನ್ ಇಂದ ಕೇಸ್ ಎಲ್ಲ ವಾಪಸ್ ತಗೊಳ್ಳಿ ಅಂತ. ನಾನು DGPಗೆ ಮತ್ತೆ ಕಮಿಷನರ್ ಸಾಹೇಬ್ರಿಗೆ ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ. ತಾಯಿಗೆ ಮತ್ತೆ ಅವ್ರ ಕುಟುಂಬಗಳಿಗೆ ಒಂದು ರಕ್ಷಣೆ ಕೊಡ್ಬೇಕು, ಪೊಲೀಸ್ ಪ್ರೊಟೆಕ್ಷನ್ ಆದಷ್ಟು ಬೇಗ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಬೇಕು. ಇಲ್ಲಾಂದ್ರೆ ನೆಕ್ಸ್ಟ್ ಇವ್ರ ಜೀವ ಹೋಗುತ್ತೆ ಅಷ್ಟೇ. ಸೊ ಈ